ಮೈಸೂರಿನಲ್ಲಿ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನಿವಾಸದಲ್ಲಿ ಕುಟುಂಬಸ್ಥರಿಂದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದಾವೆ. ಕುವೆಂಪು ನಗರದ ಉದಯ ರವಿ ರಸ್ತೆಯಲ್ಲಿರುವಂಥ ಭೈರಪ್ಪ ನಿವಾಸದಲ್ಲಿ ವಿಧಿವಿಧಾನ, ಧಾರ್ಮಿಕ ಸಂಪ್ರದಾಯಗಳನ್ನು ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ಅಲ್ಲಿಂದ ರವಾನೆ ಆಗುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿರಶಾಂತಿ ಧಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಕಲ ಸರ್ಕಾರಿ ಗೌರವ ನೀಡಲಾಗ್ತಾ ಇದೆ. ಆ ಗೌರವಗಳ ಜೊತೆ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಭೈರಪ್ಪ ಅವರ ಇಡೀ ಜೀವನವೇ ಒಂದು ದೊಡ್ಡ ಯಶೋಗಾಥೆ. ಹೋರಾಟದ ಬದುಕಿನಲ್ಲಿ ಗಳಿಸಿದ್ದೆಷ್ಟು, ಪಡೆದುಕೊಂಡಿದ್ದೆಷ್ಟು, ಸಮಾಜಕ್ಕೆ ಕೊಟ್ಟಿದ್ದೆಷ್ಟು ಅಂತ ನೋಡಿದ್ರೆ ಇಡೀ ತಮ್ಮ ಜೀವನ ಅನುಭವವನ್ನು ಕಟ್ಟಿಕೊಟ್ಟು ಅನೇಕ ಕಾದಂಬರಿಗಳ ಮೂಲಕ, ಅನೇಕ ಸಾಹಿತ್ಯ ಉತ್ಕೃಷ್ಟ ರಚನೆಯ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರಲ್ಲಿ ಭೈರಪ್ಪ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅವರ ಸಂಶೋಧನೆ ಆಧಾರದ ಮೇಲೆ, ಅವರ ಜೀವನ ಅನುಭವದ ಮೇಲೆ ಕಟ್ಟಿಕೊಟ್ಟಂಥ ಕಾದಂಬರಿಗಳು ಎಂದಿಗೂ ಕೂಡ ಒಂದು ರೀತಿಯ ದಿಗ್ದರ್ಶಕಗಳಾಗಿ ಉಳಿದುಕೊಳ್ಳುತ್ತೆ. ಕೇವಲ ಕಾದಂಬರಿ ಕಥೆಗಳೋ, ಕಾಲ್ಪನಿಕ ಕಥೆಗಳೋ ಅಥವಾ ಬ್ರಹ್ಮಾಲೋಕವನ್ನು ನಿರ್ಮಿಸುವಂಥ ಕಥೆಗಳನ್ನು ಅಥವಾ ಕಾದಂಬರಿಗಳನ್ನು ಬರೀಲಿಲ್ಲ. ಅವರ ಜೀವನ ಅನುಭವವನ್ನೇ ಕಟ್ಟಿಕೊಟ್ಟರು. ಗ್ರಾಮೀಣ ಸೊಗಡಿನ ಅನೇಕ ಕಾದಂಬರಿಗಳು ಅವರು ಕೊಟ್ಟರು ಕೂಡ ಅದರ ಜೊತೆಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರು. ಇತಿಹಾಸದ ಗರ್ಭವನ್ನು ಬಗೆದು ಸತ್ಯವನ್ನು ಹೊರತೆಗೆಯುವಂಥ ಸತ್ಯಾನ್ವೇಷಣೆಯನ್ನು ಕೂಡ ಮಾಡಿದ್ರು. ಚಿಕ್ಕ ವಯಸ್ಸಿನಲ್ಲಿ ಪೋಷಕರನ್ನು ಕಳೆದುಕೊಂಡು ವಾರಾನ್ನದ ಪದ್ಧತಿಯಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಮನೆಯಲ್ಲಿ ಒಂದಿನಕ್ಕೆ ಊಟ, ಈ ರೀತಿ 7 ದಿನ 7 ಮನೆಯಲ್ಲಿ ಊಟ, ವಾರಾನ್ನದ ರೀತಿಯಲ್ಲಿ ಬದುಕಿ ವಿದ್ಯಾಭ್ಯಾಸವನ್ನು ಮಾಡಿ ಸ್ನಾತಕೋತ್ತರದಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡು ಹಿಂತಿರುಗಿ ನೋಡಲೇ ಇಲ್ಲ ಭೈರಪ್ಪ. ಅವರ ಇಡೀ ಪರ್ವ 1931ರಿಂದ 2025 ಸುದೀರ್ಘ ಪಯಣ, 94 ವರ್ಷ ಸಾರ್ಥಕ ಜೀವನವನ್ನು ಸಲ್ಲಿಸಿದ್ದಾರೆ. ಮೊನ್ನೆಯಷ್ಟೇ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ನಿನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಅಂತಿಮ ವಿಧಿವಿಧಾನಗಳು ಸಲ್ಲುವಂಥ ಸಂದರ್ಭ. ಹೀಗಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುವ ಬ್ರಾಹ್ಮಣ ಪದ್ಧತಿ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಬಳಿಕ ಈ ಪೂಜೆಯನ್ನು ಸಲ್ಲಿಸಿದ ಬಳಿಕ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಚಿರಶಾಂತಿ ಧಾಮಕ್ಕೆ ಪಾರ್ಥಿವ ಶರೀರವನ್ನು ಸಾಗಿಸಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಪೊಲೀಸರು ಯಾರಿಗೂ ಒಳಗಡೆ ಬಿಡಬೇಡಿ. ಮತ್ತೆ अमर रहे,
ಹೋಗಿ ಹೋಗಿರಬೇಕು. ಅಮ್ಮನ ಒಳಗೆ ಕಳಿಸಿ ಅಮ್ಮ ಅಮ್ಮ ಬನ್ನಿ ಬನ್ನಿ. ಗಾಡಿ